Hi everyone, welcome to Business Studies class by Don Bosco PU College Chitradurga. In this session, we shall discuss about one more practical question. ನಾವು ಈ ಸೆಷನಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಒಂದು ಪ್ರೀವಿಯಸ್ 3-4 ವೀಡಿಯೋಸ್ನಲ್ಲಿ ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಎಕ್ಸಾಂಪಲ್, ನೀವು ಮ್ಯಾನೇಜರ್ ಆದರೆ ಯಾವ್ಯಾವ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊತೀರಾ ನಿಮ್ಮ ಆರ್ಗನೈಸೇಷನ್ಗೆ. ನೀವು ಮ್ಯಾನೇಜರ್ ಆದರೆ ಒಂದು ಕಂಪನಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ. ಆರ್ಗನೈಸೇಷನ್ನಲ್ಲಿ ಇರೋ 3 ಲೆವೆಲ್ಸ್ನ ಎಕ್ಸ್ಪ್ಲೈನ್ ಮಾಡಿರಿ ಅಂತ ತುಂಬ ಪ್ರಾಕ್ಟಿಕಲ್ ಕ್ವಶನ್ಸ್ ಬಗ್ಗೆ ಒಂದು 3-4 ವೀಡಿಯೋಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸೆಷನ್ನಲ್ಲಿ ನಾವು ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿ, ಯಾವುದಾದ್ರು ಪ್ರಾಕ್ಟಿಕಲ್ ಕ್ವಶನ್ ಅಂತ ನೋಡೋಣ. ಡ್ರಾ ದ ಆರ್ಗನೈಸೇಷನ್ ಚಾರ್ಟ್ ಶೋಯಿಂಗ್ ಡಿವಿಷನಲ್ ಆ್ಯಂಡ್ ಫಂಕ್ಷನಲ್ ಸ್ಟ್ರಕ್ಚರ್. ಅಂದರೆ ಆರ್ಗನೈಸೇಷನ್ ಚಾರ್ಟ್ ಬರಿಬೇಕು. ಆ ಚಾರ್ಟಲ್ಲಿ 2 ಸ್ಟ್ರಕ್ಚರ್ ನೀವು ಡಿಸ್ಪ್ಲೇ ಮಾಡಬೇಕು. ಯಾವುದು? ಡಿವಿಷನಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಸ್ಟ್ರಕ್ಚರ್. ಆ್ಯಕ್ಚುಲಾಗಿ ನೀವು ನೋಡಬೇಕಂದ್ರೆ ಫಂಕ್ಷನಲ್ ಸ್ಟ್ರಕ್ಚರ್ಗೆ ಒಂದು ಚಾರ್ಟ್ ಬರುತ್ತೆ, ಡಿವಿಷನಲ್ ಸ್ಟ್ರಕ್ಚರ್ಗೆ ಒಂದು ಚಾರ್ಟ್. ಓಕೆನಾ? ಎರಡಕ್ಕೂ ಡಿಫ್ರೆಂಟ್ ಚಾರ್ಟ್ ಇದ್ದಾವೆ, ಎರಡಕ್ಕೂ ಡಿಫ್ರೆಂಟ್ ಫೀಚರ್ಸ್ ಇದ್ದಾವೆ. ಓಕೆ, ಸೊ ಎರಡನ್ನೂ ಚಾರ್ಟ್ ಬರೆದ್ಬಿಟ್ಟು ಜಸ್ಟ್ ನೀವು ಪಾಯಿಂಟ್ಸನ್ನ ಬರೆದ್ರೆ ಸಾಕು. ಅಂದರೆ ಅದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಸು ವಿತೌಟ್ ಎಕ್ಸ್ಪ್ಲೈನಿಂಗ್ ಬರೆದ್ರೆ ಸಾಕು. 2 ಚಾರ್ಟ್ ನೀವು ಬರೆದ್ರೆ ಅಲ್ಲಿಗೆ 5 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆನಾ? ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ನೋಡೋಣ. ಫಂಕ್ಷನಲ್ ಸ್ಟ್ರಕ್ಚರ್. ಫಸ್ಟ್ ನಾವು ಈ ಫಂಕ್ಷನಲ್ ಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಹೋಗೋಣ, ಆಮೇಲೆ ಡಿವಿಷನಲ್ ಸ್ಟ್ರಕ್ಚರ್ ಅದ್ರ ಬಗ್ಗೆ ನೋಡೋಣ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಅವ್ರು ಕೇಳಿರೋದು 2 ಸ್ಟ್ರಕ್ಚರ್ದು ನಮಗೆ ಚಾರ್ಟ್ ಬರೀರಿ. ಓಕೆನಾ? ಅದ್ರದ್ದು ಅಂತ ಹೇಳಿದ್ದಾರೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿರಿ ಅಂತ. ಫಸ್ಟ್ ನಾವು ಫಂಕ್ಷನಲ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ಫಂಕ್ಷನಲ್ ಸ್ಟ್ರಕ್ಚರ್ ಆದಮೇಲೆ ಡಿವಿಷನಲ್ ಸ್ಟ್ರಕ್ಚರ್ಗೆ ಹೋಗೋಣ. ಓಕೆನಾ? ನಿಮಗೆ ಆ ಹೆಸರಲ್ಲೇ ಇದೆ ಫಂಕ್ಷನ್, ಅದನ್ನು ಆ ಫಂಕ್ಷನ್ನ ತಗೊಂಡು ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಮಾಡಿದ್ದಾರೆ. ಅಂದರೆ ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಫಂಕ್ಷನ್ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ತುಂಬ ಸಿಂಪಲ್. ಯಾವ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಅಲ್ಲಿ ಆಗೋ ಕೆಲಸದ ಬೇಸಿಸ್ ಮೇಲೆ, ಫಂಕ್ಷನ್ ಬೇಸಿಸ್ ಮೇಲೆ, ವರ್ಕ್ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡ್ತಾರೆ, ಆ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಈ ಕ್ವಶನ್ನ ಆಲ್ರೆಡಿ ನಾವು ಆರ್ಗನೈಸಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ ನಿಮ್ಮ 2nd PUC ಸಿಲೆಬಸ್ಸಲ್ಲಿ. ಸ್ಟಾಫಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್, ಆ ಥರ ಅದರಲ್ಲಿ ಆರ್ಗನೈಸಿಂಗ್ ಚಾಪ್ಟ್ರಲ್ಲಿ ಈ ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್ ಎರಡರ ಬಗ್ಗೆ ಇನ್ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಆ ವಿಡಿಯೋಸ್ ಬೇಕಿದ್ರೆ ನೋಡ್ಬೋದು. ಇಲ್ಲಿ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನಿಮ್ಮ ಪ್ರಾಕ್ಟಿಕಲ್ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಬೇಕಾದರೂ ನೀವು ಕಲಿಬೋದು. ಇಲ್ಲ ಆ ವಿಡಿಯೋಸ್ ನೋಡಿ ಡೀಟೇಲಾಗಿ ಕಲಿತ್ರೆ ನಿಮಗೆ ನಾರ್ಮಲ್ ಕ್ವಶನ್ಸಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗುತ್ತೆ, ಪ್ರಾಕ್ಟಿಕಲ್ ಕ್ವಶನ್ಸಿಗೂ ಆನ್ಸರ್ ಮಾಡೋಕ್ಕೆ ಆಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಸೊ ನಾನು ಆಗಲೇ ಹೇಳಿದ ಪ್ರಕಾರ ಯಾವ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಅಲ್ಲಿ ಆಗೋ ಕೆಲಸಗಳ ಬೇಸಿಸ್ ಮೇಲೆ, ಫಂಕ್ಷನ್ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಆ ಹೆಸರಲ್ಲೇ ಇದೆ, ನಿಮಗೆ ಆ ಹೆಸರೇ ಇಂಡಿಕೇಟ್ ಮಾಡಿಬಿಡುತ್ತೆ ನಿಮಗೆ. ಓಕೆನಾ? ಓಕೆ, ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ತಾ ಇದ್ದೀರಾ, ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಇಲ್ಲ CEO ಇರ್ತಾರೆ. ಇವರೆಲ್ಲ ಟಾಪ್ ಲೆವೆಲಲ್ಲಿ ಬರ್ತಾರೆ. ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನೋಡಿದ್ದೀವಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತಾರೆ, ಇಲ್ಲ CEO ಬರ್ತಾರೆ, ಪ್ರೆಸಿಡೆಂಟ್ ಬರ್ತಾರೆ, ಇಲ್ಲ ವೈಸ್ ಪ್ರೆಸಿಡೆಂಟ್ ಬರ್ತಾರೆ. ಓಕೆನಾ? ಚೀಫ್ ಆಪರೇಟಿಂಗ್ ಆಫೀಸರ್ ಅಂತ ಬರ್ತಾರೆ. ಸೊ ಯಾರಾದರೂ ಬರ್ಬೋದು, ಇವರೆಲ್ಲ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಬರ್ತಾರೆ. ಸೊ ಅವ್ರ ಕೆಳಗೆ
ಇಲ್ಲಿ ಆ್ಯಕ್ಚುಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಜೊತೆಲಿ ಬರ್ತಾರೆ. ಒಂದೊಂದು ಸರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲಿದ್ದು ಅವ್ರ ಕೆಳಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಬರ್ಬೋದು. ಓಕೆ ಓಕೆ ಫೈನ್. ಸೊ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಳಗೆ ನೀವು ನೋಡ್ತಾ ಇದ್ರೆ CEO ಬರ್ತಾರೆ. ಅವ್ರ ಕೆಳಗೆ ನೋಡ್ರಿ ಇಲ್ಲಿ ಇದು ಇಂಪಾರ್ಟೆಂಟ್. ಈ CEO ಕೆಳಗೆ ನೋಡ್ರಿ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರಿ. ಈ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಳಗೆ ನೋಡ್ರಿ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗಿದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ನೋಡ್ರಿ ಇಲ್ಲಿ ಈ ಡಿಪಾರ್ಟ್ಮೆಂಟ್ಗೆ ಹೆಸರುಗಳು ನೋಡ್ರಿ. ಪ್ರೊಡಕ್ಷನ್ ಅದು ಫಂಕ್ಷನ್, ಅದು ಕೆಲಸ. ಆರ್ಗನೈಸೇಷನಲ್ಲಿ ಕೆಲಸ ನಡೀತತೆ. ಏನು ಕೆಲಸ ನಡೀತತೆ? ಪ್ರೊಡಕ್ಷನ್ ನಡೀತತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೋಡ್ರಿ ಅಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್. ಆರ್ಗನೈಸೇಷನಲ್ಲಿ ಏನು ನಡೀತತೆ? ಪರ್ಚೇಸ್, ಅದು ಒಂದು ಕೆಲಸ. ಮೂರನೇದು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಅಂದರೆ ದುಡ್ಡು ಅರೇಂಜ್ ಮಾಡ್ಕೊಳ್ಳೋದು. ಓಕೆ, ಅದು ಒಂದು ಕೆಲಸ. ನೆಕ್ಸ್ಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಅದು ಮಾರ್ಕೆಟಿಂಗ್ ಅಂದರೆ ಆರ್ಗನೈಸೇಷನ್ ಏನು ಮಾಡುತ್ತೆ? ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ. ಪ್ಲಸ್ ಜನರ ಅಂಡರ್ಸ್ಟ್ಯಾಂಡಿಂಗ್, ಜನರ ವ್ಯೂ, ಜನರ ಎಕ್ಸ್ಪೆಕ್ಟೇಷನ್ ಅಬೌಟ್ ದ ಪ್ರಾಡಕ್ಟ್, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಬರುತ್ತೆ ಮಾರ್ಕೆಟಿಂಗಲ್ಲಿ. ಓಕೆನಾ? ಸೊ ಇವೆಲ್ಲ ಫಂಕ್ಷನ್ಸ್. ಈ ಫಂಕ್ಷನ್ಸ್ ಮೇಲೆ ನೋಡ್ರಿ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಯಾವುದರಲ್ಲಿ? ಈ ಫಂಕ್ಷನಲ್ ಸ್ಟ್ರಕ್ಚರ್ನಲ್ಲಿ ಈ ಕೆಲಸಗಳ ಬೇಸಿಸ್ ಮೇಲೆ ಈ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗಿದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಹೋಗಿರ್ತಾರೆ. ಓಕೆ, ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತಾ ಇಲ್ಲಿ? ಓಕೆ, ಸೊ ಲಾಸ್ಟ್ ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈ ಫಂಕ್ಷನಲ್ ಸ್ಟ್ರಕ್ಚರ್ನಲ್ಲಿ ಕೆಲಸಗಳ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟ್ಸ್ನ ಕ್ರಿಯೇಟ್ ಮಾಡಿರ್ತಾರೆ ಅಷ್ಟೇ. ಅಂದರೆ ಅದಕ್ಕೆ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಇಟ್ಟಿದ್ದಾರೆ. ಓಕೆನಾ? ಫೈನ್. ಈಗ ನೋಡ್ರಿ ಈ ಫಂಕ್ಷನಲ್ ಸ್ಟ್ರಕ್ಚರಿಂದು ನಾವು ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಓಕೆ ಫೈನ್. ಏನಿದು ಬೆನಿಫಿಟ್ಸ್ ಅಂತ ನೋಡ್ತಾ ಹೋಗೋಣ. ಫೈನ್. ಫಸ್ಟ್ ಬೆನಿಫಿಟ್ ಏನಂದರೆ ಸ್ಪೆಷಲೈಸೇಷನ್. ಓಕೆ, ಈ ಫಂಕ್ಷನಲ್ ಸ್ಟ್ರಕ್ಚರ್ನ ಆರ್ಗನೈಸೇಷನ್ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಏನು ಬೆನಿಫಿಟ್ಸ್ ಅಂತ ನೋಡ್ತಾ ಹೋದಾಗ ಫಸ್ಟ್ ಬೆನಿಫಿಟ್ ನಮಗೆ ಸ್ಪೆಷಲೈಸೇಷನ್. ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫಂಕ್ಷನಲ್ ಸ್ಟ್ರಕ್ಚರ್ಗೂ ಬೆನಿಫಿಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದೆರಡು ಚೇಂಜ್ ಆಗೋದು ಬಿಟ್ಟರೆ. ಡಿವಿಷನಲ್ ಸ್ಟ್ರಕ್ಚರ್ಗೂ ಸೇಮ್ ಇರುತ್ತೆ, ಒಂದೆರಡು ಚೇಂಜ್ ಆಗೋದು ಬಿಟ್ಟರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಏನಿದೆ ಸ್ಪೆಷಲೈಸೇಷನ್ ಅಂದರೆ ಎಂಪ್ಲಾಯೀಸು ಅವರಿರೋ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗ್ತಾರಂತೆ. ಫಾರ್ ಎಕ್ಸಾಂಪಲ್ ABCD ಅಂತ ಬಂದರು ಅಂತ ತಿಳ್ಕೊಳ್ರಿ. ಏನ ತೆಗೆದು ಎಲ್ಲಿಗೆ ಹಾಕ್ತಾರೆ? ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಬಿನ ತೆಗೆದು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಸಿನ ತೆಗೆದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಈಗ ಎ ಎಲ್ಲಿಗೆ ಹಾಕ್ತಾರೆ? ಪರ್ಚೇಸ್ ಡಿಪಾರ್ಟ್ಮೆಂಟ್, ಬಿ ಸೇಲ್ಸ್ ಡಿಪಾರ್ಟ್ಮೆಂಟ್, ಸಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. 3 ಜನ ಇದ್ದಾರೆ. ಈ 3 ಜನದಿಂದ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು. ಯಾಕಂದರೆ ಅವ್ರವ್ರ ಕ್ವಾಲಿಫಿಕೇಷನ್ ಅಲ್ಲಲ್ಲಿ ಸೂಟ್ ಆಗುತ್ತೆ. ಓಕೆನಾ? ಸೊ ಒಂದು ವರ್ಷ ಆದಮೇಲೆ ಏನಾಗ್ತಾನೆ? ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸ ನಡೀತೈತೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗ್ತಾನೆ. ಬಿ ಏನಾಗ್ತಾನೆ? ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಪ್ರಾಡಕ್ಟ್ನ ಮಾರೋದಾಗಿರ್ಬೋದು, ಓಕೆ, ಕಸ್ಟಮರ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ. ಸಿ ಏನಾಗ್ತಾನೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದು, ಪ್ಯಾಕ್ ಮಾಡೋದು, ಓಕೆನಾ, ಮಾಡಿಫೈ ಮಾಡೋದು. ಸೊ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಆಗ್ತಾನೆ. ಸೊ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ಜನರು ಡಿವೈಡ್ ಆಗ್ತಾರೆ. ಅವರವ್ರ ಕ್ವಾಲಿಫಿಕೇಷನ್, ಅವ್ರ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಿಗೆ ಡಿವೈಡ್ ಆಗ್ತಾರೆ. ಕೆಲವು ಸಮಯ ನಂತರ ಆಯಾಯ ಫೀಲ್ಡಲ್ಲಿ ಅವರವ್ರು ಎಕ್ಸ್ಪರ್ಟ್ ಆಗ್ತಾರೆ. ಓಕೆನಾ? ಎಕ್ಸ್ಪರ್ಟ್ ಆದಮೇಲೆ ಏನಾಗ್ತಾರೆ? ಆರ್ಗನೈಸೇಷನ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಅದೇ ಈ ಡಿಪಾರ್ಟ್ಮೆಂಟ್ಸ್ ಇಲ್ಲ ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸ ಕೈಗೆ ಸಿಗುತ್ತೋ ಆ ಕೆಲಸ ಮಾಡ್ತಾರೆ. ಯಾರು ಯಾವುದ್ರಲ್ಲೂ ಎಕ್ಸ್ಪರ್ಟ್ ಆಗಲ್ಲ. ಈಗ ಯಾರೇ ಆಗಲಿ, ನೀವೇ ಒಂದೇ ಒಂದು ಕೆಲಸನ ಲಾಂಗ್ ಟೈಮ್ ಮಾಡಿದರೆ ಒಂದು ಸ್ವಲ್ಪ ಟೈಮ್ ಆದಮೇಲೆ, ಆ ಲಾಂಗ್ ಟೈಮ್ ಆದಮೇಲೆ ನೀವು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತೀರ. ಈಗ ಡ್ರೈವರ್ ಕಾರ್ ಓಡಿಸ್ತಾನೆ ಇರ್ತಾನೆ. ಒಂದು ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ಒಂದು ವರ್ಷ ಆದಮೇಲೆ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ.
ಕರೆಕ್ಟಾ ಇಲ್ಲ? ಅದೇ ಥರ ಇಲ್ಲಿ ಜನರನ್ನ ಡಿವೈಡ್ ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ಡಿವೈಡ್ ಮಾಡ್ತಾರೆ. ಅವರು ಒಂದೇ ಕೆಲಸನ ಅಂದರೆ ಈಗ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿರೋ ಅದೇ ಕೆಲಸ ಮಾಡ್ತಿರ್ತಾರೆ ರಿಪೀಟೆಡ್ ಆಗಿ. ಸ್ವಲ್ಪ ಟೈಮ್ ಆದಮೇಲೆ, ಸ್ವಲ್ಪ ಲಾಂಗ್ ಟೈಮ್ ಆದಮೇಲೆ ಅವ್ರು ಎಕ್ಸ್ಪರ್ಟ್ ಆಗ್ತಾರೆ. ಆವಾಗ ಆ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಆರ್ಗನೈಸೇಷನ್ ಸಿಗುತ್ತೆ. ಏನು ಬೆನಿಫಿಟ್ಟು? ಅವ್ರ ಮಿಸ್ಟೇಕ್ಸ್ ಕಮ್ಮಿ ಮಾಡ್ತಾರೆ, ಕೆಲಸನ ಅಂದರೆ ಎಕ್ಸ್ಪರ್ಟ್ ಕೆಲಸ ಹೇಗಿರುತ್ತೆ? ಪಕ್ಕ ಇರುತ್ತೆ, ಮಿಸ್ಟೇಕ್ಸ್ ತುಂಬ ಕಮ್ಮಿ ಇರುತ್ತೆ, ಕೆಲಸ ತುಂಬ ಫಾಸ್ಟ್ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ ಬೆನಿಫಿಟ್ ಯಾರಿಗೆ ಸಿಗುತ್ತೆ? ಆರ್ಗನೈಸೇಷನ್ ಸಿಗುತ್ತೆ. ಯಾವಾಗ ಫಂಕ್ಷನಲ್ ಸ್ಟ್ರಕ್ಚರು ಅವರು ಫಾಲೋ ಮಾಡಿದಾಗ. ಡಿವಿಷನಲ್ ಸ್ಟ್ರಕ್ಚರ್ಗೂ ಸೇಮ್ ಬೆನಿಫಿಟ್ ಸಿಗುತ್ತೆ. ಅಲ್ಲಿ ಬಂದಾಗ ನಾನು ಅದನ್ನ ಸ್ಕಿಪ್ ಮಾಡ್ತೀನಿ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನು ಅಂತ ನೋಡ್ತಾ ಹೋಗೋಣ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಏನಿದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತಂತೆ. ಏನಿದು ಕಂಟ್ರೋಲ್ ಕೋಆರ್ಡಿನೇಷನ್ ಅಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ತಾರೆ. ನಾವು ಕೊಟ್ಟಿರೋ ಟಾರ್ಗೆಟ್ನ ಎಂಪ್ಲಾಯೀಸು ಫಾಲೋ ಮಾಡ್ತಾ ಇದ್ದಾರಂತೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆದಮೇಲೆ ಇನ್ ಕೇಸ್ ನಾವು ಕೊಟ್ಟಿರೋ ಟಾರ್ಗೆಟ್ನ ಅವರು ರೀಚ್ ಆಗ್ತಿಲ್ಲ ಅಂದರೆ ಅದನ್ನ ರೀಚ್ ಆಗೋ ಥರ ಮೆಷರ್ಸ್ ತಗೊಂಡು ಮಾಡ್ತಾರೆ, ರೀಚ್ ಆಗೋ ಥರ ಮಾಡ್ತಾರೆ. ಅದೇನು ಸ್ಟೆಪ್ಸ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು 100 tons ಆಫ್ ಸ್ಟೀಲ್ ಪ್ರೊಡಕ್ಷನ್ ಮಾಡಬೇಕಂತ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ನಾನು ಟಾರ್ಗೆಟ್ ಕೊಟ್ಟಿದ್ದೆ. ನಾನು ಹೋಗಿ ಚೆಕ್ ಮಾಡ್ತೀನಿ ಅದನ್ನ ರೀಚ್ ಮಾಡ್ತಿದ್ದಾರಂತ. ರೀಚ್ ಮಾಡ್ತಿಲ್ಲ ಅಂದರೆ ಅದಕ್ಕೆ ನಾನು ಏನು ಮಾಡಬೇಕು? ಕಂಟ್ರೋಲಿಂಗ್ ಮೆಷರ್ಸ್, ಅವರಿಗೆ ವಾರ್ನಿಂಗ್ ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ OT ಇದ್ದು ಕೆಲಸ ಮಾಡೋ ಥರ ಮಾಡೋದಾಗಿರ್ಬೋದು, ಏನೋ ಒಂದು ಕಂಟ್ರೋಲಿಂಗ್ ಮೆಷರ್ಸ್ ತೊಗೊಂಡು ಆ ಟಾರ್ಗೆಟ್ ನಾವು ರೀಚ್ ಮಾಡೋ ಥರ ಮಾಡೋದು ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ. ಇದು ಈಸಿ ಆಗುತ್ತೆ. ಯಾಕಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ಸ್ಗೆ ಅವ್ರದ್ದೇ ಆದಂಥ ಹೆಡ್ಸ್ನ ಅಪಾಯಿಂಟ್ ಮಾಡಿರ್ತಾರೆ. ಸೇಲ್ಸ್ ಡಿಪಾರ್ಟ್ಮೆಂಟ್ಗೊಬ್ಬರು ಮ್ಯಾನೇಜರು ಅಂದರೆ ಡಿವಿಷನಲ್ ಹೆಡ್ಸ್, ಪರ್ಚೇಸ್ ಡಿಪಾರ್ಟ್ಮೆಂಟ್ಗೊಬ್ಬರು ಮ್ಯಾನೇಜರು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೊಬ್ಬರು ಮ್ಯಾನೇಜರು. ಸೊ ಎಲ್ಲರಿಗೂ, ಎಲ್ಲ ಡಿವಿಷನ್ಗೂ ಒಂದೊಂದು ಮ್ಯಾನೇಜರ್ ಇರ್ತಾರೆ. ಆಯಾ ಮ್ಯಾನೇಜರ್ಗೆ ನಾವು ಏನು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಅವ್ರು ನೋಡ್ಕೊತಾರೆ ಆ ಡಿಪಾರ್ಟ್ಮೆಂಟ್ಸ್. ಸೊ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಈಸಿ ಆಗುತ್ತೆ. ಇಲ್ಲ ಯಾವುದು ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗಿಲ್ಲ, ಎಲ್ಲ ಮಿಕ್ಸ್ ಇದ್ದಾರೆ ಅಂದರೆ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಏನಂದರೆ ಮ್ಯಾನೇಜರಲ್ ಎಫಿಷಿಯನ್ಸಿ. ಏನಿದು ಮ್ಯಾನೇಜರಲ್ ಎಫಿಷಿಯನ್ಸಿ ಅಂದರೆ ಮ್ಯಾನೇಜ್ಮೆಂಟ್ ಅವರವರ ರೆಸ್ಪಾನ್ಸಿಬಿಲಿಟಿ ಮಾಡೋದು ತಪ್ಪದೆ, ಅದನ್ನ ಮ್ಯಾನೇಜರಲ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ಓಕೆನಾ? ಅಂದರೆ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಕರೆಕ್ಟಾಗಿ ಮಾಡ್ತಿದ್ದಾರೆ. ಏನಿದು ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಎಂಪ್ಲಾಯೀಸ್ಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಡೋದು, ಅವರಿಂದ 100% ಕೆಲಸ ತಗೊಳ್ಳೋದು, ಅವ್ರಿಗೆ ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು, ಅವ್ರ ಡೆವಲಪ್ಮೆಂಟ್ ಮಾಡೋದು, ಪ್ರೊಡಕ್ಷನ್ ಜಾಸ್ತಿ ಮಾಡೋದು. ಇದು ಸಾಧ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಂತ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರನ್ನ ಹೆಡ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಏನಿದು ಫಂಕ್ಷನಲ್ ಹೆಡ್ ಫಂಕ್ಷನಲ್ ಹೆಡ್ ಅಂತಲೂ ಕರೀತಾರೆ ಅವ್ರನ್ನ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಒಬ್ಬರು ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಮ್ಯಾನೇಜರ್ನ ಅಪಾಯಿಂಟ್ ಮಾಡಿರ್ತಾರೆ. ಆ ಡಿಪಾರ್ಟ್ಮೆಂಟಲ್ಲಿ ಇರೋ ಎಂಪ್ಲಾಯೀಸ್ನ ಟ್ರೈನಿಂಗ್ ಮಾಡೋದು, ಕರೆಕ್ಷನ್ ಮಾಡೋದು, ಫೀಡ್ಬ್ಯಾಕ್ ಕೊಡೋದು, ಅವ್ರನ್ನ ಡೆವಲಪ್ ಮಾಡೋದು, ಅವರಿಂದ 100% ಕೆಲಸ ತಗೊಂಡು ಪ್ರೊಡಕ್ಷನ್ನ ಹೆಚ್ಚಿಸೋದು ಆ ಮ್ಯಾನೇಜರ್ಗೆ ಕೊಟ್ಟಿರ್ತಾರೆ. ಸೊ ಆ ಮ್ಯಾನೇಜರ್ಗೆ ರೆಸ್ಪಾನ್ಸಿಬಿಲಿಟಿ ಅದು ಮ್ಯಾನೇಜ್ಮೆಂಟ್ ಮಾಡೋದು. ಸೊ ಇಲ್ಲಿ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನೋ ಕೆಲಸ ಸರಿ ಆಗಿಲ್ಲ, ಏನು ಮಾಡ್ಬೋದು? ಕರೆಕ್ಟಾಗಿ ಹೋಗಿ ಪ್ರೊಡಕ್ಷನ್ ಮ್ಯಾನೇಜರ್ನ ಹಿಡಿಬೋದು. ಸೊ ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ಹೆಡ್ ಹಾಕಿರೋದ್ರಿಂದ ಅವ್ರು ಏನು ಮಾಡ್ತಾರೆ? ನಾಳೆ ಈ ಡಿಪಾರ್ಟ್ಮೆಂಟಿರೋ ಎಂಪ್ಲಾಯೀಸಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದರೆ, ಇಲ್ಲ ಅವರಿಂದ ಕೆಲಸ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ನನ್ನ ಬಂದು ಹಿಡಿತಾರೆ ಅಂತೇಳಿ ಅವರವ್ರ ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಮಾಡಿಬಿಡ್ತಾರೆ. ಸೊ ಅದನ್ನು ಮ್ಯಾನೇಜರಲ್ ಎಫಿಷಿಯನ್ಸಿ ಅಂತ ಕರೀತಾರೆ. ಡೂಪ್ಲಿಕೇಶನ್ ಆಫ್ ವರ್ಕ್. ಏನಿದು ಡೂಪ್ಲಿಕೇಶನ್ ಆಫ್ ವರ್ಕ್ ಅಂದರೆ ಒಂದೇ ಕೆಲಸನ ಇಬ್ಬರು ಮಾಡೋದು. ಈಗ ಹೋಗಿ ಒಂದು 100 ಸೋಪ್ಸ್ನ ಪ್ರೊಡಕ್ಷನ್ ಮಾಡಿದರು, ಮತ್ತು ಎ ಅನ್ನೋನು 100 ಸೋಪ್ನ ಪ್ರೊಡಕ್ಷನ್ ಮಾಡಿದ. ಬಿ ಅನ್ನೋನು ಅದಷ್ಟೇ ಸಾಕಿತ್ತು, ಮತ್ತೆ ಬೇಡ 100 ಸೋಪ್ಸೇ ಬೇಕು. ಮತ್ತು ಇನ್ನೊಬ್ಬ ಹೋಗಿ ಬಿ ಅನ್ನೋನು ಮತ್ತೆ 100 ಸೋಪ್ನ ಪ್ರೊಡಕ್ಷನ್ ಮಾಡ್ತಾರೆ. ಇದು ಡೂಪ್ಲಿಕೇಶನ್ ಆಫ್ ವರ್ಕ್. ಒಬ್ಬ ಹೋಗಿ ರಾ ಮೆಟೀರಿಯಲ್ಗೆ ಆರ್ಡರ್ ಮಾಡಿ ಬರ್ತಾನೆ, ಇನ್ನೊಬ್ಬ ಹೋಗಿ ಮತ್ತೆ ರಾ ಮೆಟೀರಿಯಲ್ಸ್ಗೆ ಆರ್ಡರ್ ಮಾಡಿ ಬರ್ತಾನೆ. ಇದು ಇಲ್ಲಿ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆಯಾಯ ಡಿಪಾರ್ಟ್ಮೆಂಟಿಗೆ ಆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ್ತಾರೆ. ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅವ್ರದ್ದೇ ಆದಂಥ ಕೆಲಸ ಇರುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಇಲ್ಲಿ ಅಲ್ಲಿರೋ ಎಂಪ್ಲಾಯೀಸಿಗೆ ಗೊತ್ತಿರುತ್ತೆ ನನ್ನ ಕೆಲಸ ಏನು, ನನ್ನ ಕೆಲಸ ಏನು ಅಲ್ಲ ಅಂತ ಗೊತ್ತಿರುತ್ತೆ.
ಸೊ ಅವರವರ ಕೆಲಸ ಅವರವರು ಮಾಡ್ತಾರೆ, ಅವ್ರವ್ರಿಗೆ ಗೊತ್ತಿರುತ್ತೆ ನನ್ನ ಕೆಲಸ ಏನು ಅಷ್ಟು ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಡೂಪ್ಲಿಕೇಶನ್ ಆಫ್ ವರ್ಕ್ ಆಗೋದಿಲ್ಲ, ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಕೆಲಸ ಅಸೈನ್ ಮಾಡಿರ್ತಾರೆ. ಅಸೈನ್ ಆಗಿಲ್ಲ ಅಂದರೆ ಇದು ಆಗುತ್ತೆ. ಈಗ ಒಂದು 10 ಜನ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನನ್ನ ಕೆಲಸ ಏನು ಅಂತ. ಸೊ ಒಬ್ಬ ಹೋಗಿ ರಾ ಮೆಟೀರಿಯಲ್ಗೆ ಆರ್ಡರ್ ಮಾಡ್ತಾನೆ, ಇನ್ನೊಬ್ಬ ಹೋಗಿ ಅವನಿಗೆ ಗೊತ್ತಿರಲ್ಲ ಹೋಗಿ ಆರ್ಡರ್ ಮಾಡಿದ್ದಾನೆ ಅಂತ, ನನ್ನ ಕೆಲಸ ಏನು ಅಂತ ಗೊತ್ತಿರಲ್ಲ ಅವನಿಗೆ, ಅವನು ಹೋಗಿ ರಾ ಮೆಟೀರಿಯಲ್ಗೆ ಆರ್ಡರ್ ಮಾಡ್ತಾನೆ, ಈಸಿ ಕೆಲಸ ಅಂತ. ಸೊ ಇದು ಇಲ್ಲಿ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಮಾಡಿರ್ತಾರೆ, ಎಲ್ಲ ಎಂಪ್ಲಾಯೀಸ್ಗೆ ಅವ್ರದ್ದೇ ಆದಂಥ ಕೆಲಸ ಅಸೈನ್ ಮಾಡಿಬಿಟ್ಟಿರ್ತಾರೆ. ಸೊ ಯಾರ್ಯಾರಿಗೆ ಏನೇನು ಕೆಲಸ ಅಸೈನ್ ಆಗಿದೆ ಅದೇ ಮಾಡ್ತಾರೆ ಅಷ್ಟೇ. ಸೊ ಅಲ್ಲಿ ಡೂಪ್ಲಿಕೇಶನ್ ಆಫ್ ವರ್ಕ್ ಆಗೋದಿಲ್ಲ, ಇದೊಂದು ಬೆನಿಫಿಟ್ ಇಲ್ಲಿ. ಟ್ರೈನಿಂಗ್ ಅಂದರೆ ಎಲ್ಲ ಎಂಪ್ಲಾಯೀಸಿಗೂ ಕರೆಕ್ಟಾಗಿ ಟ್ರೈನಿಂಗ್ ಸಿಗುತ್ತೆ, ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ, ಮ್ಯಾನೇಜರಲ್ ಎಫಿಷಿಯನ್ಸಿ ಅಂದರೆ ಅವರು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್. ಎಲ್ಲ ಮ್ಯಾನೇಜರು ಅವರವರ ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಮಾಡ್ತಾರೆ, ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಒಬ್ಬೊಬ್ಬರು ಮ್ಯಾನೇಜರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, ಅವರಿಗೆ ಭಯ ಇರುತ್ತೆ, ಇನ್ ಕೇಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಿದ್ದಾರೆ, ಇಲ್ಲಿ ಏನಾದರೂ ಸರಿ ಆಗಲಿಲ್ಲ ಅಂದರೆ ನನ್ನ ಬಂದು ಕೇಳ್ತಾರೆ ಅಂತ ಭಯ ಇರುತ್ತೆ. ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸು ಕರೆಕ್ಟಾಗಿ ಮಾಡಿಬಿಡ್ತಾರೆ. ಏನು ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟೀಸು? ಕರೆಕ್ಟಾಗಿ ಟ್ರೈನಿಂಗ್ ಕೊಡೋದು, ಎಂಪ್ಲಾಯೀಸ್ನ ಡೆವಲಪ್ ಮಾಡೋದು, ಅವರಿಂದ ಕೆಲಸ ತಗೊಳ್ಳೋದು, 100% ಕ್ವಾಲಿಟಿ ಇರೋ ನೋಡ್ಕೊಳ್ಳೋದು, ಇದೆಲ್ಲ ಮಾಡೋದು ಅವ್ರ ಕೆಲಸ. ಅವರು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವರೊಬ್ಬರೇ ಇರ್ತಾರೆ ಮ್ಯಾನೇಜರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ. ಓಕೆನಾ? ಸೊ ಇಲ್ಲಿ ಟ್ರೈನಿಂಗು ಕರೆಕ್ಟಾಗಿ ಸಿಗುತ್ತೆ ಎಂಪ್ಲಾಯೀಸಿಗೆ. ಓಕೆನಾ? ಎಂಪ್ಲಾಯೀಸ್ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟರೆ ಇದು ಆರ್ಗನೈಸೇಷನ್ಗೆ ಒಳ್ಳೆಯದು, ಯಾಕಂದರೆ ಅವರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅವ್ರು ಎಕ್ಸ್ಪರ್ಟ್ ಆಗ್ತಾರೆ. ಎಕ್ಸ್ಪರ್ಟ್ ಆದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಇದು ಆರ್ಗನೈಸೇಷನ್ಗೆ ಒಳ್ಳೆಯದೇ ಇದು. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ, ಡಿಸ್ಅಡ್ವಾಂಟೇಜಸ್ ನೋಡೋಣ. ಯಾವುದ್ರದ್ದು? ಫಂಕ್ಷನಲ್ ಸ್ಟ್ರಕ್ಚರಿಂದ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಓಕೆನಾ? ಏನು ಫಂಕ್ಷನಲ್ ಸ್ಟ್ರಕ್ಚರಿಂದು ಡಿಸ್ಅಡ್ವಾಂಟೇಜ್? ಕಾನ್ಫ್ಲಿಕ್ಟ್ ಅಂದರೆ ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟಿಗೆ ಅವರದೇ ಆದಂಥ ಟಾರ್ಗೆಟ್ ಕೊಟ್ಟಿರ್ತಾರೆ. ಈ ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ. ಎಲ್ಲರಿಗೂ ಅವ್ರದ್ದೇ ಆದಂಥ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ಗಳ ನಡುವೆ ಇವರಿಗೆ ಜಗಳಗಳಾಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟು ಈ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೇಳುತ್ತೆ, ಪ್ರಾಡಕ್ಟ್ನ ಈ ಥರ ಮಾಡಿರಿ, ಈ ಥರ ಚೇಂಜಸ್ ಮಾಡಿರಿ. ಯಾಕಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೊರಗಿಂದ ತಿಳ್ಕೊಂಬಂದಿರ್ತಾರೆ ಜನರ ಎಕ್ಸ್ಪೆಕ್ಟೇಷನ್ ಏನು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಸೊ ಅದನ್ನು ಬಂದು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವರು. ಯೂಶಲಿ ನೋಡಿರಿ, ಜನರು ಈ ಡಿಸೈನ್ ಇಷ್ಟಪಡ್ತಾರೆ, ಈ ವೆಯ್ಟ್ ಇಷ್ಟಪಡ್ತಾರೆ, ಈ ಕಲರ್ ಇಷ್ಟಪಡ್ತಾರೆ ಅಂತ. ಆವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಷ್ಟ ಆದಾಗ, ಇರಿಟೇಟ್ ಆದಾಗ ಅವರವರ ನಡುವೆ ಜಗಳಗಳು ಆಗ್ಬೋದು. ಇದು ಒಂದು ಡಿಸ್ಅಡ್ವಾಂಟೇಜ್ ಯಾವುದ್ರದ್ದು? ಫಂಕ್ಷನಲ್ ಸ್ಟ್ರಕ್ಚರಿಂದು. ಓಕೆನಾ? ಕ್ರಿಯೇಟಿವಿಟಿ, ಇಲ್ಲಿ ಕ್ರಿಯೇಟಿವಿಟಿಗೆ ಯಾವುದೇ ರೀತಿ ಆಪರ್ಚುನಿಟಿ ಸಿಗೋದಿಲ್ಲ. ಅಂದರೆ ಮ್ಯಾನೇಜರ್ಸು ಇಲ್ಲಿ ಅವರ ಕ್ರಿಯೇಟಿವಿಟಿ ಯೂಸ್ ಮಾಡೋಕ್ಕೆ ಚಾನ್ಸಸ್ ಸಿಗೋದಿಲ್ಲ, ಯಾಕಂದರೆ ಅವರ ಹೈಯರ್ ಅಥಾರಿಟಿ ಏನು ಹೇಳುತ್ತೆ, ಅವರೇನು ಪ್ಲ್ಯಾನ್ ಮಾಡಿ ಇಟ್ಕೊಟ್ಟಿರ್ತಾರೆ ಅದನ್ನು ಮಾತ್ರ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಇವ್ರ ಕ್ರಿಯೇಟಿವಿಟಿ ಯೂಸ್ ಆಗೋದಿಲ್ಲ ಅಲ್ಲಿ, ಸೊ ಬೆಳೆಯಲ್ಲ. ಓಕೆ, ನೆಕ್ಸ್ಟ್ ನೋಡೋಣ ಡಿವಿಷನಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್ ಮುಗೀತು, ಡಿವಿಷನಲ್ ಸ್ಟ್ರಕ್ಚರ್ ಅಂತ ನೋಡೋಣ. ಈ ಡಿವಿಷನಲ್ ಸ್ಟ್ರಕ್ಚರ್ಗೂ ಫಂಕ್ಷನಲ್ ಸ್ಟ್ರಕ್ಚರ್ಗೂ ಒಂದೇ ಒಂದು ವ್ಯತ್ಯಾಸ. ಫಂಕ್ಷನಲ್ ಸ್ಟ್ರಕ್ಚರು ನಾನು ಆಗಲೇ ಹೇಳಿರೋ ಪ್ರಕಾರ ಆರ್ಗನೈಸೇಷನ್ನಲ್ಲಿ ನಡೆಯೋ ಕೆಲಸಗಳ ಬೇಸಿಸ್ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿರ್ತಾರೆ. ಈ ಡಿವಿಷನಲ್ ಸ್ಟ್ರಕ್ಚರ್ನ ಆರ್ಗನೈಸೇಷನ್ನಲ್ಲಿ ಮಾಡೋ ಪ್ರಾಡಕ್ಟ್ಗಳ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾರೆ. ಅವು ಕೆಲಸಗಳ ಬೇಸಿಸ್ ಮೇಲೆ, ಇವು ಪ್ರಾಡಕ್ಟ್ಗಳ ಬೇಸಿಸ್ ಮೇಲೆ. ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ಆರ್ಗನೈಸೇಷನ್ಗೆ ಸೂಟ್ ಆಗುತ್ತಂದರೆ, ಯಾವ ಆರ್ಗನೈಸೇಷನ್ ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ನ ಮೇಂಟೈನ್ ಮಾಡುತ್ತೆ, ಆ ಥರ ಆರ್ಗನೈಸೇಷನ್ಗೆ ಈ ಸ್ಟ್ರಕ್ಚರ್ ಸೂಟ್ ಆಗುತ್ತೆ. ಪ್ರಾಡಕ್ಟ್ ಲೈನ್ ಅಂದರೆ ಈಗ ನೆಸ್ಲೆ ಕಂಪನಿಯವ್ರು ಏನು ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ತಿರೋದು, ಮ್ಯಾಗಿ ಫುಡ್ ಐಟಮ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಅವ್ರು ಏನು ಮಾಡ್ತಾರೆ, ಬಟ್ಟೆ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಇನ್ನೊಂದು ಕಡೆ ಮೆಡಿಸಿನ್ ಪ್ರೊಡಕ್ಷನ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಸೊ ಇದು ಡಿಫ್ರೆಂಟ್ ಲೈನ್ಸು. ಮೆಡಿಸಿನ್ಸು ಒಂದು ಲೈನು, ಫುಡ್ ಒಂದು ಲೈನು, ಬಟ್ಟೆ ಗಾರ್ಮೆಂಟ್ಸ್ ಒಂದು ಲೈನು, ಫುಟ್ವೇರ್ ಒಂದು ಲೈನು, ಈ ಥರ ಡಿಫ್ರೆಂಟ್ ಲೈನ್ಸ್. ಒಂದು ಕಂಪನಿ ಡಿಫ್ರೆಂಟ್ ಲೈನ್ಸ್ ಆಫ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಿದರೆ ಈ ಥರ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಸೂಟ್ ಆಗುತ್ತೆ ಅವ್ರಿಗೆ. ಈ ಥರ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊತಾರೆ. ಓಕೆನಾ? ನೋಡಿರಿ, ಇಲ್ಲಿ ನೋಡ್ತಾ ಇದ್ದೀರಾ ಕಾಸ್ಮೆಟಿಕ್ಸ್. ಈ ಕಾಸ್ಮೆಟಿಕ್ಸ್ ಬೇಸಿಸ್ ಮೇಲೆ ಒಂದು ಡಿವಿಷನ್ ಕ್ರಿಯೇಟ್ ಮಾಡಿದ್ದಾರೆ. ಗಾರ್ಮೆಂಟ್ಸ್ ಈ ಪ್ರಾಡಕ್ಟ್ ಮೇಲೆ ಒಂದು ಡಿವಿಷನ್, ಫುಟ್ವೇರ್ ಈ ಪ್ರಾಡಕ್ಟ್ ಮೇಲೆ ಒಂದು ಡಿವಿಷನ್.
ಸ್ಕಿನ್ ಕೇರ್ ಈ ಪ್ರಾಡಕ್ಟ್ ಮೇಲೆ ಒಂದು ಡಿವಿಷನ್. ಅಂದರೆ ಫಂಕ್ಷನಲ್ ಸ್ಟ್ರಕ್ಚರು ಆರ್ಗನೈಸೇಷನ್ನಲ್ಲಿ ನಡೆಯೋ ಕೆಲಸಗಳ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಿರ್ತಾರೆ. ಈ ಸ್ಟ್ರಕ್ಚರ್ನ ಆರ್ಗನೈಸೇಷನ್ನಲ್ಲಿ ಪ್ರೊಡಕ್ಷನ್ ಆಗೋ ಪ್ರಾಡಕ್ಟ್ಗಳ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಿರ್ತಾರೆ ಅಷ್ಟೇ. ಸೇಮ್ ಇದೆ. ಬೇಸಿಸ್ ಅಂದರೆ ಫೌಂಡೇಶನ್ ಬೇರೆ, ಅಲ್ಲಿ ಕೆಲಸ ಫೌಂಡೇಶನ್, ಇಲ್ಲಿ ಪ್ರಾಡಕ್ಟ್ ಫೌಂಡೇಶನ್. ಯಾವ ಆರ್ಗನೈಸೇಷನ್ ಡಿಫ್ರೆಂಟ್ ಲೈನ್ಸ್ ಆಫ್ ದ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡುತ್ತೋ ಈ ಡಿವಿಷನಲ್ ಸ್ಟ್ರಕ್ಚರ್ ಅವ್ರಿಗೆ ಸೂಟ್ ಆಗುತ್ತೆ. ಯಾವ ಆರ್ಗನೈಸೇಷನ್ ಒಂದೇ ಒಂದು ಲೈನ್ನ ಪ್ರೊಡಕ್ಷನ್ ಮಾಡುತ್ತೋ ಫುಟ್ವೇರ್ ಅದನ್ನು ಮಾತ್ರ, ಸೊ ಅವರಿಗೆ ಫಂಕ್ಷನಲ್ ಸ್ಟ್ರಕ್ಚರ್ ಸೂಟ್ ಆಗುತ್ತೆ. ಓಕೆ, ಕಾಸ್ಮೆಟಿಕ್ಸ್ ಇದೊಂದು ಡಿವಿಷನ್. ಇದರಲ್ಲಿ ಮತ್ತೆ ಹ್ಯೂಮನ್ ರಿಸೋರ್ಸಸ್, ಮಾರ್ಕೆಟಿಂಗ್, ರಿಸರ್ಚ್, ಪರ್ಚೇಸಿಂಗ್ ಬರುತ್ತೆ. ಮತ್ತು ಗಾರ್ಮೆಂಟಲ್ಲಿ ಮತ್ತೆ ಹ್ಯೂಮನ್ ರಿಸೋರ್ಸ್, ಮಾರ್ಕೆಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಪರ್ಚೇಸಿಂಗ್ ಬರುತ್ತೆ. ಫುಟ್ವೇರ್ ಮತ್ತು ಆ ಥರ. ಓಕೆನಾ, ಇದರ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಸೇಮ್ ರಿಪೀಟ್ ಆಗುತ್ತೆ. ಈ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಲ್ಲಿ ನೋಡಿದ್ವಿ, ಅಲ್ಲಿ ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ನೋಡಿದ್ವಿ. ಸೊ ಮ್ಯಾನೇಜರ್ ಎಫಿಷಿಯನ್ಸಿನೂ ನೋಡಿದ್ವಿ, ಡೂಪ್ಲಿಕೇಶನ್ ಆಫ್ ವರ್ಕ್ ನೋಡಿದ್ವಿ, ಸೇಮ್ ಟ್ರೈನಿಂಗು ನೋಡಿದ್ವಿ, ಎಲ್ಲ ರಿಪೀಟ್ ಆಗುತ್ತೆ. ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್, ಏನಿದು ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಅಂದರೆ ಅಲ್ಲಿಗೂ ಇದು ಬರೀಬೋದು, ಏನು ತೊಂದರೆ ಇಲ್ಲ. ಕಂಪನಿ ಬೆಳೀತದಂತೆ. ಯಾವಾಗ ಕಂಪನಿ ಬೆಳೀತತೆ, ಈ ಬೆನಿಫಿಟ್ಸ್ ಎಲ್ಲ ಸಿಕ್ಕಾಗ, ಟ್ರೈನಿಂಗ್ ಎಂಪ್ಲಾಯೀಸ್ ಕರೆಕ್ಟಾಗಿ ಸಿಕ್ಕಾಗ, ಡೂಪ್ಲಿಕೇಶನ್ ಆಫ್ ವರ್ಕ್ ಅವಾಯ್ಡ್ ಆದಾಗ, ಮ್ಯಾನೇಜರಲ್ ಎಫಿಷಿಯನ್ಸಿ ಚೆನ್ನಾಗಿದ್ದಾಗ, ಪ್ರಾಡಕ್ಟ್ ಸ್ಪೆಷಲೈಸೇಷನ್, ಈ ಬೆನಿಫಿಟ್ಸ್ ಎಲ್ಲ ಇದ್ದಾಗ ಆಟೋಮೆಟಿಕ್ ಆಗಿ ಕಂಪನಿ ಬೆಳೀತತೆ. ಕರೆಕ್ಟೇ ಅಲ್ವಾ? ಓಕೆ, ಈಗ ಡಿಸ್ಅಡ್ವಾಂಟೇಜಸ್ ನೋಡೋಣ. ಸೇಮ್ ಅಡ್ವಾಂಟೇಜಸ್ ಏನು ತೊಂದರೆ ಇಲ್ಲ. ಓಕೆ, ಇನ್ಕ್ರೀಸಿಂಗ್ ಕಾಸ್ಟ್, ಇಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತಂತೆ. ಯಾಕಂದರೆ ಇದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜಸ್ ಎಲ್ಲ ಮುಗೀತು, ಎಲ್ಲ ರಿಪೀಟ್ ಆಗಿದೆ. ಎಲ್ಲಿ ರಿಪೀಟ್ ಆಗಿದೆ? ಇದೇ ಕ್ಲಾಸಲ್ಲಿ ಫಸ್ಟಲ್ಲಿ ಮಾಡಿದ್ದೀನಲ್ಲ, ಫಂಕ್ಷನಲ್ ಸ್ಟ್ರಕ್ಚರ್ ಅಡ್ವಾಂಟೇಜಸ್ ಅಲ್ಲೇ ರಿಪೀಟ್ ಆಗಿದೆ. ಓಕೆನಾ? ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ಇನ್ಕ್ರೀಸಿಂಗ್ ಕಾಸ್ಟ್, ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತಂತೆ. ಯಾಕಂದರೆ ಇಲ್ಲಿ ತೋರಿಸಿದ್ದೀನಿ ನೋಡ್ರಿ ಇಲ್ಲಿ. ಓಕೆ ಫೈನ್, ಡಿಫ್ರೆಂಟ್ ಡಿವಿಷನ್ಸ್. ಫಾರ್ ಎಕ್ಸಾಂಪಲ್ ಕಾಸ್ಮೆಟಿಕ್ಸ್ ಅದೊಂದು ಡಿವಿಷನ್. ಈ ಕಾಸ್ಮೆಟಿಕ್ಸಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಕರೆಕ್ಟೇ ಇಲ್ವಾ? ಈಗ ಫಾರ್ ಎಕ್ಸಾಂಪಲ್ ಕಾಸ್ಮೆಟಿಕ್ಸಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಮಷಿನರೀಸ್ ಸಪ್ರೇಟ್ ಆಗಿರಬೇಕು, ಅದಕ್ಕೆ ಎಂಪ್ಲಾಯೀಸ್ ಸಪ್ರೇಟು, ಅದಕ್ಕೆ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಸಪ್ರೇಟು, ಒಂದು ಆಲ್ಮೋಸ್ಟ್ ಬಿಲ್ಡಿಂಗ್ ಸಪ್ರೇಟ್ ಆಗಿರಬೇಕಾಗುತ್ತೆ. ಕರೆಕ್ಟೇ ಇಲ್ವಾ? ಮತ್ತು ಫುಟ್ವೇರ್ ಅದಕ್ಕೂ ಮಷಿನರಿ ಸಪ್ರೇಟು, ಬಿಲ್ಡಿಂಗ್ ಸಪ್ರೇಟು, ಎಂಪ್ಲಾಯೀಸ್ ಸಪ್ರೇಟು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಸಪ್ರೇಟ್, ಎಲ್ಲ ಸಪ್ರೇಟ್. ಮತ್ತು ಈ ಕಡೆ ಮೆಡಿಸಿನ್ ಅಂತ ಬಂದಾಗ ಅದಕ್ಕೂ ಎಂಪ್ಲಾಯೀಸ್ ಸಪ್ರೇಟು. ಯಾಕಂದರೆ ಎಂಪ್ಲಾಯೀಸಿಗೆ ಈಗ ಫುಟ್ವೇರ್ ಪ್ರೊಡಕ್ಷನ್ ಮಾಡಿರೋ ಎಂಪ್ಲಾಯ್ ಮೆಡಿಸಿನ್ ಪ್ರೊಡಕ್ಷನ್ ಮಾಡೋಕ್ಕಾಗುತ್ತಾ? ಬರಲ್ಲ ಅವ್ರಿಗೆ. ಕರೆಕ್ಟೇ ಇಲ್ವಾ? ಅದಕ್ಕೆ ಆದಂಥ ಎಂಪ್ಲಾಯೀಸ್ ಎಕ್ಸ್ಪರ್ಟ್ ಇರ್ತಾರೆ. ಮಷಿನರೀಸು ಅದಕ್ಕೆ ಆದಂಥ ಮಷಿನರೀಸ್ ಇರುತ್ತೆ, ಅದಕ್ಕೆ ಆದಂಥ ಸಪ್ರೇಟ್ ಬಿಲ್ಡಿಂಗ್ ಬೇಕಾಗುತ್ತೆ. ಸೊ ಸಪ್ರೇಟ್ ಬಿಲ್ಡಿಂಗು, ಸಪ್ರೇಟ್ ಏನು ಮಷಿನರೀಸು, ಸಪ್ರೇಟ್ ಎಂಪ್ಲಾಯೀಸು, ಸಪ್ರೇಟ್ ಮಷಿನರೀಸು. ಓಕೆ, ಸೊ ಇದೆಲ್ಲ ಸಪ್ರೇಟಾಗಿ ನಾವು ಸೆಟಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ ಇಲ್ಲ? ಈಗ ಮೆಡಿಸಿನ್ ಅದೊಂದು ಲೈನ್ ಆಫ್ ದ ಪ್ರಾಡಕ್ಟ್, ಇದಕ್ಕೆ ಸಪ್ರೇಟಾಗಿ ಮಷಿನರೀಸು, ಬಿಲ್ಡಿಂಗು, ಎಂಪ್ಲಾಯೀಸು, ಓಕೆ ಎಲ್ಲ ಸಪ್ರೇಟಾಗಿ ಬೇಕಾಗುತ್ತೆ. ಈಗ ಮತ್ತೆ ಫುಟ್ವೇರ್ ಅಂತ ಬಂದಾಗ ಅದಕ್ಕೆ ಆದಂಥ ಎಂಪ್ಲಾಯೀಸು, ಅದಕ್ಕೆ ಆದಂಥ ಮಷಿನರೀಸು, ಅದಕ್ಕೆ ಆದಂಥ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸು, ಬಿಲ್ಡಿಂಗ್ ಎಲ್ಲ ಸಪ್ರೇಟ್ ಬೇಕಾಗುತ್ತೆ. ಈ ಥರ ಸಪ್ರೇಟಾಗಿ ನಾವು ಸೆಟಪ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಗ್ನೋರ್ ಆರ್ಗನೈಸೇಷನ್ ಗೋಲ್ಸ್, ಅಂದರೆ ಸೇಮ್ ಅಲ್ಲಿ ಕಾನ್ಫ್ಲಿಕ್ಟ್ ಅಂತ ನೋಡಿದ್ವಲ್ಲ, ಗೊತ್ತಾ? ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಡಿಸ್ಅಡ್ವಾಂಟೇಜ್ ಹೋದಾಗ ಕಾನ್ಫ್ಲಿಕ್ಟ್ ಅಂತ ಓದಿದ್ವಿ. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ, ಅಂದರೆ ಡಿಫ್ರೆಂಟ್ ಡಿವಿಷನ್ಸ್ ಇರೋದ್ರಿಂದ ಆಯಾಯ ಡಿವಿಷನ್ಗೆ ಅವ್ರದ್ದೇ ಆದಂಥ ಗೋಲ್ಸ್ ಕೊಟ್ಟಿರ್ತಾರೆ, ಅವ್ರದ್ದೇ ಆದಂಥ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟು ರೀಚ್ ಮಾಡೋದ್ರಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಆವಾಗ ಅವರವರ ನಡುವೆ ಸಂಘರ್ಷ ಶುರುವಾಗಿ ಆರ್ಗನೈಸೇಷನ್ ಗೋಲ್ ರೀಚ್ ಆಗೋಕ್ಕೆ ತಡೆ ಆಗ್ಬೋದು. ಎಕ್ಸಾಂಪಲ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೋಗಿ ಪ್ರಾಡಕ್ಟ್ ಹೇಗಿರಬೇಕು, ಮಕ್ಕಳ ಇಷ್ಟ ಏನು ಕಷ್ಟ ಏನು ಅಂತ ತಿಳ್ಕೊಂಡು ಬಂದು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ, ನೋಡ್ರಿ ಕಸ್ಟಮರ್ಸ್ ಈ ಥರ ಕಲರ್ ಇಷ್ಟಪಡ್ತಾರೆ, ಡಿಸೈನ್ ಈ ಥರ ಇಷ್ಟ ಇರುತ್ತೆ ಅಂತ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇರಿಟೇಷನ್ ಆಗ್ಬೋದು, ಕಷ್ಟ ಆಗ್ಬೋದು ಅದನ್ನ ಫಾಲೋ ಮಾಡೋದು. ಆವಾಗ ಅವರವರ ನಡುವೆ ಸಂಘರ್ಷ ಆಗ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಪ್ರಾಕ್ಟಿಕಲ್ ಕ್ವೆಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.